ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ರಾಮ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವನು ಜೈಲಿಗೆ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಬೆಟ್ಟದಿಂದ ನನ್ನ ತಳ್ಳಿ ಸಾಯಿಸಿದ್ದಕ್ಕೆ ಇವತ್ತು ನಿನಗೆ ಮುಕ್ತಿ ಕೊಡಿಸ್ತೀನಿ ಅಂತ ಸ್ನೇಹನ ಕಥಿಸ್ತಾಳೆ ಪ್ರೇಮ. ಕೆಳಗಡೆ ಭಯದಿಂದ ನೋಡ್ತಾಳೆ ಸ್ನೇಹ. ಬೇಡ ಪ್ರೇಮ, ಬಿಟ್ಬಿಡು, ನನ್ನ ಏನು ಮಾಡಬೇಡ ಡ್ಯಾಡಿ ಅಂತ ಕೂಗ್ತಾಳೆ ಸ್ನೇಹ. ನೀ ನನ್ನ ಇದಕ್ಕಿಂತ ಆಳವಾಗಿರೋ ಜಾಗದಲ್ಲಿ ತಳ್ಳಿ ಸಾಯಿಸಿದ್ಯಾ, ಇಲ್ಲಿಂದ ಬಿದ್ದರೆ ಜಾಸ್ತಿ ಏಟಾಗಲ್ಲ, ಸಾಯಿಸ್ತೀನಿ ಇವತ್ತೇ ನಿನ್ನ ಅಂತ್ಯ ಅಂತಾಳೆ ಪ್ರೇಮ. ಬೇಡ ಪ್ರೇಮ, ನಾನೇನು ಮಾಡಬೇಡ ಡ್ಯಾಡಿ ಅಂತಾಳೆ ಸ್ನೇಹ. ಇಲ್ಲಿಂದ ಕೆಳಗೆ ತಳ್ಳಿ ಸೇಡ್ ತಿರ್ಸ್ಕೊತೀನಿ ಅಂತಾಳೆ ಪ್ರೇಮ. ಬೇಡ ಬೇಡ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ ಸ್ನೇಹ. ಸ್ನೇಹ ನಿಂತ್ಕೊಳ್ಳೆ, ನಿಲ್ಲೆ ಸ್ನೇಹ, ನಿನ್ನ ಎಲ್ಲಿ ಹೋದರೂ ನಿನ್ನ ಬಿಡಲ್ಲ, ನಿನ್ನ ಹಿಂದೆನೇ ಬರ್ತೀನಿ. ಆ ಸ್ವಾಮೀಜಿ ನನ್ನ ಈಗ ಕಟ್ ಹಾಕಿರ್ಬೋದು, ಆದರೆ ನಿನ್ನ ಕೊಲ್ಲೋದನ್ನು ಯಾರಿಂದನೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ನಿಲ್ಲು, ನಾನು ನಿನ್ನ ಕೊಲ್ಲೋವರೆಗೂ ಬಿಡಲ್ಲ ಅಂತಾಳೆ. ಅಡ್ಡ ನಿಂತ್ಕೊಂಡಿರೋ ಕಾವ್ಯ, ಮಹಾದೇವ, ರಾಮ್ ಆಗ ಎಲ್ಲರೂ ಬರ್ತಾರೆ. ಅಕ್ಕ ಸೂಪರ್ ಕಣೆ, ನಿನ್ನ ಪ್ಲ್ಯಾನ್ ಸಖತ್ತಾಗಿತ್ತು, ನೀನು ಸ್ವಾಮೀಜಿ ಹತ್ರ ಹೋಗಬೇಡ ಅಂದರೆ ಪಕ್ಕ ಹೋಗೇ ಹೋಗ್ತಾಳೆ ಅಂತಾಳೆ ಕಾವ್ಯ. ಪರವಾಗಿಲ್ಲ ಪ್ರೇಮ, ನಿನಗೂ ಹ್ಯೂಮನ್ ಸೈಕಾಲಜಿ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಾನೆ ರಾಮ್. ಅದೇನು ಸೈಕಲ್ಲೋ ಪೈಕಲ್ಲೋ ನನಗೆ ಅದೆಲ್ಲ ಅರ್ಥ ಆಗಲ್ಲ, ಒಟ್ಟಿನಲ್ಲಿ ಆ ಸ್ನೇಹ ನಾನು ಬೇಡ ಅಂದಿದ್ದು ಮಾಡ್ತಾಳೆ, ಅದಂತೂ ಚೆನ್ನಾಗಿ ಗೊತ್ತು, ಅದಕ್ಕೆ ಹಾಗೆ ಹೇಳಿದೆ ಅಂತಾಳೆ ಪ್ರೇಮ. ನಮ್ಮ ಕಡೆ ಇದಕ್ಕೆ ಏನು ಹೇಳ್ತಾರೆ ಗೊತ್ತಾ, ಆಸೆ ತೋರಿಸಿ ಹಳ್ಳಕ್ಕೆ ಬೀಳಿಸೋದು ಅಂತಾರೆ. ಒಟ್ಟಿನಾಗೆ ಆ ಸ್ನೇಹ ಸ್ವಾಮೀಜಿ ಅವಳನ್ನು ಕಾಪಾಡ್ತಾರೆ ಅನ್ನೋದನ್ನು ನಂಬೋಳೆ. ಪ್ರೇಮ ಅವರೇ, ನೀವು ಇವತ್ತು ಮಾಡಿರೋ ಪ್ಲ್ಯಾನ್ ಆಯ್ತಲ್ಲ, ಆ ಸ್ನೇಹ ಜೀವನದಾಗೆ ಅಚ್ಚಳಿದೆ ಉಳಿತೈತೆ. ಆ ಸ್ನೇಹನ ನೋಡ್ತಿದ್ರೆ ನನಗೊಂದು ಗಾದೆ ಮಾತು ನೆನಪಾಗೈತೆ. ಏನು ಗೊತ್ತಾ, ಸೌಟ್ ಸೊರಗಿದ್ರೆ ಸಾಂಬಾರು ಚೆನ್ನಾಗೈತಂತೆ, ಬುದ್ಧಿ ತೆಗಿದ್ರೆ ಬಾಳು ಬಂಗಾರ ಆಯ್ತಂತೆ. ಆದರೆ ಬರೀ ಲದ್ದಿ ಬುದ್ಧಿನೇ ತುಂಬಿಕೊಂಡಿರೋ ಆ ಸ್ನೇಹನ ಜೀವನ ಹಾಳಾಗೋದಂತೂ ಗ್ಯಾರಂಟಿ ಅಂತಾನೆ ಮಹಾದೇವ. ಈಚೆ ಸ್ನೇಹ ಸ್ವಾಮಿಗಳ ಹತ್ರ ಓಡಿ ಬಂದು, ಸ್ವಾಮಿಗಳೇ ಕಾಪಾಡಿ ಕಾಪಾಡಿ, ಆ ದೇವ ಬೆಟ್ಟದ ಮೇಲಿಂದ ನನ್ನ ತಳ್ಳೋಕೆ ಬಂದುಬಿಟ್ಟಿತ್ತು, ನನ್ನ ಕುತ್ತಿಗೆ ಹಿಡ್ಕೊಂಡು ಬಿಟ್ಟಿತ್ತು, ದಯವಿಟ್ಟು ನನ್ನ ಕಾಪಾಡಿ ಸ್ವಾಮೀಜಿ ಅಂತ ಹೇಳ್ತಾಳೆ. ಅಯ್ಯೋ, ಬೆಟ್ಟದಿಂದ ತೊಳ್ಳೋಕೆ ಬಂತ, ದೆವ್ವ ಕೂಡ ಅಪ್ಡೇಟ್ ಆಗಿದೆ ಅನಿಸುತ್ತೆ. ಮುಂಚೆ ಎಲ್ಲ ರಕ್ತ ಕಾರಿಸಿ ಸಾಯಿಸ್ತಿದ್ವು, ಇಲ್ಲ ಮರ ಹತ್ತಿಸಿ ಸಾಯಿಸ್ತಿದ್ವು, ಈಗ ಡೈರೆಕ್ಟಾಗಿ ಅಡ್ವೆಂಚರ್ಸ್ ಕೊಟ್ಟೆ ಮಾಡಿಸ್ತಾ ಇದ್ದವ ಅಂತಾನೆ ಶಿಷ್ಯ. ಏನು ಮಾತಾಡ್ತಿದ್ದೆ ನೀನು ಅಂತಾಳೆ ಸ್ನೇಹ. ಸ್ನೇಹ, ನೀನು ಆ ವ್ರತದಿಂದ ಎದ್ದು ಹೋಗಬಾರ್ದಾಗಿತ್ತು, ಈಗ ಆ ದೈವಶಕ್ತಿ ಮತ್ತಷ್ಟು ಕೆರಳಿದೆ, ಹೋಗು ಆ ವ್ರತದೊಳಗೆ ಕೂತ್ಕೋ ಅಂತಾರೆ ಸ್ವಾಮೀಜಿ. ಬನ್ನಿ ಸ್ವಾಮೀಜಿ ಹೊಡೀರಿ, ಅವಳಿಂದ ನಾನು ತಪ್ಪಿಸ್ಕೋಬೇಕು, ಬನ್ನಿ ಬನ್ನಿ ಹೊಡೀರಿ ಅಂತ ವ್ರತದೊಳಗೆ ಹೋಗಿ ಕೂತ್ಕೋತಾಳೆ ಸ್ನೇಹ. ಶಿಷ್ಯ, ಆ ಬೇವಿನ ಸೊಪ್ಪಿನ ಕಂತೆನ ಎತ್ಕೊಂಬ ಅಂತ ಎಲ್ರಿಗೂ ಬೇವಿನ ಸೊಪ್ಪನ್ನು ಕೊಟ್ಟು ತಾನು ಹಿಡ್ಕೊಂಡು ಸ್ನೇಹ ಹತ್ರ ಬರ್ತಾರೆ ಸ್ವಾಮಿಗಳು. ಸ್ವಾಮಿಗಳೇ, ಯಾಕೆ ಎಲ್ಲರೂ ಬೇವಿನ ಸೊಪ್ಪು ಇಟ್ಕೊಂಡಿದ್ದೀರಾ, ಆವಾಗಲೇ ಒಬ್ಬರೇ ಹೊಡೆದ್ರಿ ಅಲ್ವಾ, ಈಗ ಎಲ್ಲರೂ ಹೊಡಿತೀರಾ ಅಂತಾಳೆ ಸ್ನೇಹ. ಹೌದು ಮೇಡಮ್, ಇದು ಮಲ್ಟಿ ಟಾಸ್ಕಿಂಗ್ ಪೂಜೆ, ನೀವು ಅರ್ಧಕ್ಕೆ ಬಿಟ್ಟು ಹೋಗಿ ಪೂಜೆನ ಡಬಲ್ ಡೋಸ್ ಮಾಡ್ಕೊಂಡಿದ್ದೀರಾ, ಇವಾಗ AM ಥರ ಏಟ್ಗಳು ಬಡ್ಡಿ ಸಮೇತ ಬೀಳ್ತವೆ, ಇಷ್ಟ ಇದ್ದರೆ ಕೂತ್ಕೊಳ್ಳಿ, ಇಲ್ಲಾಂದರೆ ದೇವದ ಜೊತೆ ಹೋಗಿ ಕುಂಟೆ ಬಿಲ್ಲಿ ಆಡೆ ಅಂತಾನೆ ಶಿಷ್ಯ. ಬೇಡ ಬೇಡ, ಬನ್ನಿ ಬನ್ನಿ ಎಲ್ಲರೂ ಹೊಡೀರಿ ಹೊಡೀರಿ, ಆದರೆ ಅವಳು ಕಾಟ ತಪ್ಪಬೇಕು ಅಂತಾಳೆ ಸ್ನೇಹ. ಎಲ್ಲರೂ ಸೇರಿ ಬೇವಿನ ಸೊಪ್ಪಿಂದ ಹೊಡಿತಾರೆ. ನನಗೆ ಯಾವ ದೆವ್ವನೂ ಹಿಡ್ದಿಲ್ಲ, ನನಗೆ ಹೊರಗಡೆಯಿಂದ ತೊಂದರೆ ಕೊಡ್ತಾ ಇದೆ ಅಷ್ಟೇ, ನಿಲ್ಲಿಸಿ ನಿಲ್ಲಿಸಿ ಅಂತ ಕೂಗ್ತಾಳೆ ಸ್ನೇಹ. ಆಗ ಸ್ವಾಮೀಜಿ, ಮುಚ್ಚು ಬಾಯಿ, ಇಲ್ಲಿ ಸ್ವಾಮಿ ನೀನಾ, ದೆವ್ವಕ್ಕೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಿಷ್ಯ, ಮ್ಯೂಸಿಕ್ ಪ್ಲೇ ಮಾಡೋ ಅಂತಾರೆ ಸ್ವಾಮೀಜಿ. ಮ್ಯೂಸಿಕ್ ಪ್ಲೇ ಆಗುತ್ತೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಸ್ನೇಹಗೆ ಸೊಪ್ಪಿಂದ ಹೊಡಿತಾರೆ. ಈಚೆ ಮಹಾದೇವನ ಮನೆಯವರೆಲ್ಲ ಬೆಟ್ಟದ ಕಡೆ ಬರ್ತಾರೆ. ರೀ ಮಹಾದೇವ ಯಾಕೆ ಇಲ್ಲಿಗೆ ಬರೋಕ್ಕೆ ಹೇಳ್ದ ಅಂತಾರೆ ಮಹೇಶ್ವರಿ. ನಿನ್ಗೇನೇ ಆತುರ, ಬಂದಿದ್ವಲ್ವಾ, ಮಹಾದೇವ ಬರಲಿ ಇರಿ ಕೇಳೋಣ ಏನಕ್ಕೆ ಅಂತಾರೆ ಶ್ರೀಧರ. ಮಹಾದೇವ ಇಲ್ಲಿಗೆ ಬರೋಕ್ಕೆ ಹೇಳಿದ್ದಾನೆ ಅಂದರೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತಾರೆ ಸತ್ಯ. ಆದರೆ ದೇವಸ್ಥಾನನ ಬಿಟ್ಟು ಈ ಬೆಟ್ಟದ ತುದಿಗೆ ಯಾಕೆ ಬರೋಕ್ಕೆ ಹೇಳಬೇಕಿತ್ತು ಅಂತಾರೆ ಶಾರದಾ. ಇಲ್ಲಿ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ, ಈ ಮಕ್ಕಳು ಮನಸ್ಸು ಬಿಚ್ಚಿ ಏನೂ ಮಾತಾಡಲ್ಲ, ಇವರೆಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತಾರೆ ಕಲ್ಯಾಣಿ. ಆಗ ಪ್ರೇಮ ಅಪ್ಪ ಅಪ್ಪ ಅಂತ ಕರಿತಾಳೆ. ಎಲ್ಲರೂ ಆಚೆ ಈಚೆ ಕಡೆ ನೋಡ್ತಾರೆ. ಆಗ ಮರದ ಪಕ್ಕದಿಂದ ಪ್ರೇಮ ಬರ್ತಾಳೆ. ಅವಳನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಶಾರದಾ, ಸತ್ಯ, ಕಲ್ಯಾಣಿ, ಪಂಚಮಿ ಎಲ್ಲ ಖುಷಿಯಿಂದ ನಕ್ರೆ. ಮಹೇಶ್ವರಿ ಕಿಟ್ಟಿ ಹಿಂದೆ ಅಡ್ಕೋತಾರೆ. ಪ್ರೇಮ ಅಂತ ಶಾರದಾ, ಸತ್ಯ ಅವಳನ್ನು ತಪ್ಕೋತಾರೆ. ದೆವ್ವ ದೆವ್ವ ಅಂತ ಮಹೇಶ್ವರಿ ಭಯದಿಂದ ನಡುಕ್ತಾರೆ. ನನ್ನನ್ನೇನು ಮಾಡಬೇಡ ಅಂತ ಓಡೋಕೆ ನೋಡ್ತಾರೆ. ಅಕ್ಕ ನಿಲ್ಲು, ಅದು ದೆವ್ವ ಅಲ್ಲ ಅಕ್ಕ, ಆ ಪ್ರೇಮ ನಿಜವಾಗ್ಲೂ ಅಲ್ಲಿ ನಿಂತಿದ್ದಾಳೆ ಅಂತಾನೆ ಕಿಟ್ಟಿ. ರೀ, ನನ್ನ ಮಗಳು ವಾಪಸ್ ಬಂದ್ಲು ಅಂತ ಶಾರದಾ ಅಳ್ತಾರೆ. ಕಿಟ್ಟಿ, ಇದು ಹೇಗೋ ಸಾಧ್ಯ, ಪ್ರೇಮ ಸತ್ತೋಗಿಲ್ಲು ಅಂತ ಹೇಳಿದ್ರು, ಹೇಗೋ ಇಲ್ಲಿ ಪ್ರತ್ಯಕ್ಷ ಆಗಿದ್ದಾಳೆ ಅಂತಾರೆ ಮಹೇಶ್ವರಿ. ಏನೋ ಮಸ್ಲಸ್ ನಡೆದಿದೆ ಅಕ್ಕ ಅಂತಾನೆ ಕಿಟ್ಟಿ. ಮಗಳೇ, ನೀನು ನಿಜವಾಗ್ಲೂ ಬದುಕಿದ್ದೀಯಾ ಅಂತಾರೆ ಶ್ರೀಧರ. ನೀನು ಬದುಕಿದ್ದೀಯಾ ಮಗಳೇ, ನನಗೆ ನಂಬೋಕೆ ಆಗ್ತಿಲ್ಲ, ನಿನಗೇನೂ ಆಗಿಲ್ಲ, ನೀನು ಬದುಕಿದ್ದೀಯಾ ಅಂತ ಶಾರದಾ ಪ್ರೇಮಂಗೆ ಮುತ್ತು ಕೊಡ್ತಾರೆ.
ಅಮ್ಮ ಅಳಬೇಡಮ್ಮ, ಇಲ್ಲಿ ನೋಡು ನಿನ್ನ ಮಗಳು ಬದುಕಿದ್ದಾಳೆ, ನನಗೇನೂ ಆಗಿಲ್ಲಮ್ಮ ಅಂತಾಳೆ ಪ್ರೇಮ. ಅತ್ತಿಗೆ ನಿಮ್ಮ ಸೊಸೆ ಬದುಕ್ಬಿಟ್ಲು, ನಿಮ್ಮ ಸೊಸೆ ಬಂದುಬಿಟ್ಲು ಅಂತಾರೆ ಶಾರದಾ. ಪ್ರೇಮ ನೀನು ಬೆಟ್ಟದಿಂದ ಬಿದ್ದು ಹೋದೆ ಅಂತ ನಮ್ಮ ರಾಮ್ ಅಳ್ತಾ ಬಂದಿದ್ನಲ್ಲಮ್ಮ, ನೀನು ಸಿಕ್ಕಿದ್ದೆ ಅನ್ನೋ ಸುಳಿವೂ ಸಿಕ್ಕಿಲ್ಲ ಅಂತ ಹೇಳ್ದ ಅಂತಾರೆ ಕಲ್ಯಾಣಿ. ಕ್ಷಮಿಸಿ ಅತ್ತೆ, ನಮ್ಮಿಂದ ನಿಮಗೆಲ್ಲ ತುಂಬ ನೋವಾಗಿದೆ ಅಂತಾಳೆ ಪ್ರೇಮ. ನೋವಾ? ಜೀವನೇ ಹೋದಂಗಾಗಿತ್ತು ಮಗಳೇ, ನೀನು ಬದುಕಿದೀಯ ಅಂತ ಒಂದು ಮಾತು ಹೇಳೋಕ್ಕಾಗಲಿಲ್ವಾ ಅಮ್ಮ? ನಿನಗೆ ನಮ್ಗಳ ಪರಿಸ್ಥಿತಿ ಏನಾಗಿದೆ ಅಂತ ಒಂದು ಸಲನೂ ಯೋಚನೆ ಮಾಡಲಿಲ್ವಾ ಮಗಳೇ ಅಂತಾರೆ ಸತ್ಯ. ಆಗಲಿಗೆ ಮಹಾದೇವ, ಕಾವ್ಯರಾಮ್ ಬರ್ತಾರೆ. ಎಲ್ಲರ ಬಗ್ಗೆನೂ ಯೋಚನೆ ಮಾಡಿನೇ ಮಾವ ನಾವು ಈ ನಿರ್ಧಾರಕ್ಕೆ ಬಂದಿರೋದು. ಈ ನಿರ್ಧಾರದ ಹಿಂದೆ ಒಂದು ದೊಡ್ಡ ಕಾರಣನೇ ಇದೆ ಅಂತಾನೆ ರಾಮ್. ಏನು ಆ ಕಾರಣ ಅಂತಾರೆ ಸತ್ಯ. ಮಾವ, ಪ್ರೇಮ ಅವರು ಬೆಟ್ಟದಿಂದ ತಾವಾಗೆ ಬಿದ್ದಿರಲಿಲ್ಲ, ಮೋಸ ಮಾಡಿ ಅವರನ್ನು ತಳ್ಳಿದ್ರು ಅಂತಾನೆ ಮಹಾದೇವ ಏನೋ ಹೇಳ್ತಿದ್ಯಾ? ಪ್ರೇಮನ್ನ ಯಾರು ಏನಕ್ಕೋ ಬೆಟ್ಟದಿಂದ ತಳ್ತಾರೆ, ಇಷ್ಟಕ್ಕೂ ಯಾರದು ತಳ್ಳಿದ್ದು ಅಂತಾರೆ ಶ್ರೀಧರ. ರಾಮ್, ಅದೇನು ಅಂತ ನೀನೇ ಹೇಳು ಅಂತಾನೆ ಮಹಾದೇವ. ಎಲ್ಲನೂ ಹೇಳ್ತೀನಪ್ಪ, ಅದಕ್ಕಿಂತ ಮೊದಲು ಒಂದು ಮುಖ್ಯವಾದ ವಿಷಯ ಆಗಬೇಕಾಗಿದೆ. ಪ್ರೇಮ ನೀನೀಗ ಅಲ್ಲಿ ಹೋಗಬೇಕು, ಕ್ಲೈಮ್ಯಾಕ್ಸ್ ಶುರು ಅಂತಾನೆ ರಾಮ್. ಪ್ರೇಮ ಅಲ್ಲಿಂದ ಹೋಗ್ತಾಳೆ. ಅಲ್ಲಪ್ಪ ರಾಮ್, ಪ್ರೇಮನ ಯಾರು ತಳ್ಳಿದ್ದು? ಅವಳನ್ನು ಕೊಲ್ಲುವಂಥ ದ್ವೇಷ ಯಾರಿಗಿದೆ ಅಂತಾರೆ ಸತ್ಯ. ಮಾವ, ಒಸಿ ಮೆತ್ತಗೆ ಮಾತಾಡಿ, ನೀವು ಇಷ್ಟೊಂದು ಜೋರಾಗಿ ಮಾತಾಡಿದರೆ ಸುತ್ತಮುತ್ತ ಇರೋ ನರಿಗಳೆಲ್ಲ ಎಚ್ಚೆತ್ಕೊಂಡು ಬಿಡ್ತವೆ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಯ್ತದೆ, ಅದಕ್ಕೆ ತಾನೇ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು ಅಂತಾನೆ ಮಹಾದೇವ. ಪ್ರೇಮನ ಕೊಲ್ಲೋಕೆ ನೋಡಿದ್ದು ಆ ಸ್ನೇಹನೇ, ಬೆಟ್ಟದಿಂದ ತಳ್ಳಿದ್ದು ಆ ಪಾಪಿ ಸ್ನೇಹನೇ. ಪ್ರೇಮ ಬದುಕಿದಾಳೆ ಅನ್ನೋ ಸತ್ಯ ನಿಮ್ಮೆಲ್ಲರಿಗೂ ಗೊತ್ತಾದರೆ ಕಿವಿಯಿಂದ ಕಿವಿಗೆ ಹರಡಿ ಸ್ನೇಹ ತಾನು ಮಾಡಿರೋ ತಪ್ಪಿಂದ ತಪ್ಪಿಸ್ಕೋಬೋದು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸೇರಿ ದೆವ್ವ ಇದೆ ಅನ್ನೋ ನಾಟಕ ಮಾಡಿದ್ದು ಅಂತಾನೆ ರಾಮ್. ಆ ಪಾಪದ ಹುಡುಗಿ ಮೇಲೆ ಯಾಕಿಂತ ಆರೋಪ ಮಾಡ್ತಿದ್ಯಾ ರಾಮ್? ಒಂದು ಸೊಳ್ಳೆನೂ ಸಾಯಿಸದೇ ಇರೋಳು ಪ್ರೇಮನ ಯಾಕೆ ಸಾಯಿಸ್ತಾಳೆ ಅಂತಾರೆ ಮಹೇಶ್ವರಿ. ನನಗೆ ಗೊತ್ತಿತ್ತಮ್ಮ, ನಾನೇ ಸತ್ಯ ಹೇಳಿದ್ರು ಈ ಮನೇಲಿ ಯಾರೂ ನಂಬಲ್ಲ ಅಂತ, ಅದಕ್ಕೋಸ್ಕರನೇ ಅಪರಾಧ ಮಾಡಿರೋರ ಬಾಯಲ್ಲೇ ಸತ್ಯ ಹೊರಗೆ ಬರಲಿ ಅಂತ ನಿಮ್ಮನ್ನೆಲ್ಲ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಸತ್ಯ ಹೊರಗೆ ಬರಲಿ ಅಂತ ಪ್ರೇಮ ಬದುಕಿದ್ದು ಸತ್ತಿದ್ದಾಳೆ ಅಂತ ದೆವ್ವದ ನಾಟಕ ಆಡಿದ್ದು. ಮಾವ, ಅತ್ತೆ, ಆ ಬೆಟ್ಟದ ಮೇಲೆ ಏನೆಲ್ಲ ನಡೀತು ಅಂತ ನಿಮಗೆ ಗೊತ್ತಾಗುತ್ತೆ, ಬನ್ನಿ ನನ್ನ ಜೊತೆ ಅಂತಾನೆ ರಾಮ್. ಸರಿ ಮಾವ, ನಾವು ಆಡೋ ನಾಟಕಕ್ಕೆ ಮಂಗಳ ಹಾಡೋ ಸಮಯ ಬಂದಿದೆ, ಬನ್ನಿ ಎಲ್ಲ ಅಂತಾನೆ ಮಹಾದೇವ. ಎಲ್ಲರೂ ಹೊರಡ್ತಾರೆ. ಮಹೇಶ್ವರಿ, ಕಿಟ್ಟಿ, ಪೂರ್ವಿ ಅಲ್ಲೇ ನಿಂತ್ಕೋತಾರೆ. ಅಕ್ಕ, ಸ್ನೇಹ ಕೊಲೆಗಾತಿನ ಅಂತಾನೆ ಕಿಟ್ಟಿ. ಅದೇ ನನಗೂ ಅರ್ಥ ಆಗ್ತಿಲ್ಲ ಕಣೋ, ಅದೇನು ತೋರಿಸ್ತಾರೋ ಬಾ, ನಾವು ನೋಡೇ ಬಿಡೋಣ ಅಂತಾರೆ ಮಹೇಶ್ವರಿ. ಈಚೆ ಧನರಾಜ್, ಸ್ವಾಮಿಗಳೇ ನಿಲ್ಲಿಸಿ, ನನ್ನ ಮಗಳಿಗೆ ತುಂಬಾ ನೋವಾಗ್ತಿದೆ ಅಂತಾರೆ. ನೀವು ಮಧ್ಯೆ ಹೋಗಬೇಡಿ, ಆ ಆತ್ಮ ನಿಮ್ಮನ್ನು ಸೇರ್ಕೊಂಡು ಬಿಡುತ್ತೆ, ಪೂಜೆಗೆ ಅಡ್ಡ ಮಾಡಿಬಿಡಿ ಸರ್ ಅಂತಾಳೆ ವಾಣಿ. ನಾನಂತೂ ಮಂತ್ರ ಹಾಕಿದ್ದೀನಿ, ಆ ಮಂತ್ರಕ್ಕೆ ದೆವ್ವ ಎಲ್ಲೇ ಇದ್ದರೂ ನಿನ್ನ ಕಣ್ಮುಂದೆನೇ ತರಿಸ್ತೀನಿ. ನನ್ನ ಮುಂದೆ ಆ ದೆವ್ವ ಬರಲೇಬೇಕು, ಬಂದೇ ಬರುತ್ತೆ. ಅದು ಬಂದಮೇಲೆ ನಡೆದಿದ್ದೆಲ್ಲ ಅವನ ಮುಂದೆ ಹೇಳ್ಕೋಬೇಕು. ನೀನೇನಾದರೂ ತಪ್ಪು ಮಾಡಿದರೆ ಕ್ಷಮೆ ಕೇಳಬೇಕು, ಆಗ ಆತ್ಮ ಸಮಾಧಾನ ಆಗುತ್ತೆ. ಆಗ ನನ್ನ ಮಂತ್ರಶಕ್ತಿಯಿಂದ ದೆವ್ವನ ಬಂಧಿಸಿಡ್ಬೋದು. ಒಂದು ವೇಳೆ ನೀನು ಹೇಳಿದ್ದು ಸುಳ್ಳು ಅಂತ ಗೊತ್ತಾದರೆ ಆತ್ಮ ಕೆರಳುತ್ತೆ, ಆ ದುಷ್ಟಶಕ್ತಿ ದುಪ್ಪಟ್ಟಾಗುತ್ತೆ. ಅಷ್ಟೇ ಯಾಕೆ, ಈ ವ್ರತದೊಳಗೆ ನಿನ್ನ ಸಾವಾದರೂ ಆಗ್ಬೋದು. ಯಾವುದಕ್ಕೂ ನಾನು ಸತ್ಯನ ಮಾತಾಡಬೇಕು ನೀನು ಸತ್ಯನೇ ಮಾತಾಡಬೇಕು ಅಂತಾರೆ ಸ್ವಾಮೀಜಿ. ಆಗ ಪ್ರೇಮ ಅಂತ ಸ್ನೇಹ ಮುಂದೆ ಬರ್ತಾಳೆ. ಡ್ಯಾಡಿ, ಪ್ರೇಮ ದೆವ್ವ ನಿಮಗೆ ಕಾಣಿಸ್ತಿದ್ದೆ ತಾನೆ, ನೋಡಿ ಡ್ಯಾಡಿ ಅಂತಾಳೆ ಸ್ನೇಹ. ಪ್ರೇಮನ ಅಂತಾರೆ ಧನರಾಜ್. ಪ್ರೇಮ ಸ್ನೇಹ ಕುತ್ತಿಗೆನ ಹಿಡ್ಕೊಳ್ತಾಳೆ. ಪ್ರೇಮ ಮನೆಯವರೆಲ್ಲ ಹೊರಗೆ ಕಿಟಕಿಯಿಂದ ಇದನ್ನೆಲ್ಲ ನೋಡ್ತಿರ್ತಾರೆ. ಸ್ವಾಮೀಜಿ, ನನ್ನ ಕಾಪಾಡಿ ಅಂತಾಳೆ ಸ್ನೇಹ. ಆಗ ಸ್ವಾಮೀಜಿ ಪ್ರೇಮ ತಲೆ ಮೇಲೆ ವಿಭೂತಿನ ಚೆಲ್ತಾರೆ. ಬೇಡ, ಉರಿ ಅಂತ ನಾಟಕ ಮಾಡ್ತಾಳೆ ಪ್ರೇಮ. ಆತ್ಮವೇ, ಯಾಕೆ ಅವಳನ್ನು ಅಷ್ಟೊಂದು ಕಾಡ್ತಿದ್ಯಾ ಅಂತಾರೆ ಸ್ವಾಮೀಜಿ. ಇವಳು ನನ್ನ ಕೊಂದಿದ್ದಾಳೆ, ನನ್ನ ಉಸಿರು ನಿಲ್ಲಿಸಿದವಳನ್ನು ನಾನು ಸಾಯಿಸದೆ ಬಿಡಲ್ಲ ಅಂತಾಳೆ ಪ್ರೇಮ. ಮಾಡೋದನ್ನೆಲ್ಲ ಒಪ್ಕೊಂಡ್ರು ಸತ್ಯ ಹೇಳಿದರೆ ನಿನ್ನ ಬಿಡ್ತೀನಿ, ಅದೇನಾಯಿತು ಅಂತ ಹೇಳು ಅಂತಾಳೆ ಪ್ರೇಮ. ನಾನು ಪ್ರೇಮನ ಬೆಟ್ಟದಿಂದ ತಳ್ಳಿದ್ದು ನಾನೇ, ಅವಳನ್ನು ಕೊಂದಿದ್ದು ನಾನೇ ಅಂತಾಳೆ ಸ್ನೇಹ. ಆಗ ಪ್ರೇಮ ಜೋರಾಗಿ ನಗ್ತಾಳೆ. ಕಾವ್ಯ ಕ್ಲಾಪ್ಸ್ ಮಾಡ್ತಾ ಬರ್ತಾಳೆ. ಮಹಾದೇವ ಬಂದು ನಡಿ ಟೈಮ್ ಆಯಿತು, ಎದ್ದೇಳು ಮೆಕ್ಕೆ, ಸ್ಟೇಷನ್ಗೆ ಹೋಗೋಣ ಅಂತಾನೆ. ನಾನೇ ಇದನ್ನು ಮಾಡಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತಾಳೆ ಸ್ನೇಹ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.